ಇವತ್ತು ಪ್ರಜಾಕೀಯದ ಅಪ್ಲಿಕೇಶನ್ ಬಗ್ಗೆ ಒಂದು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಓಪನ್ ಮಾಡಿದ ತಕ್ಷಣ ಸೂಪರಾಗಿ ನಮ್ಮ ಕಡೆಗೆ ಬೆರಳು ತೋರಿಸೋಂಥ ಒಂದು ಚಿಹ್ನೆ ಬರ್ತಾ ಇದೆ. ಸೊ ರಾಜಕೀಯ ಅಲ್ಲ, ಪ್ರಜಾಕೀಯ. ದ ರಿಯಲ್ ಪ್ರಜಾಕೀಯ. ಅಶ್ವಥ್ ಕುಮಾರ್ಗೆ ಒಂದು ಕಿರೀಟ ತೋರಿಸಿದ್ದಾರೆ. ಅಂದರೆ ನಾನೊಬ್ಬ ನಾಗರಿಕನಾಗಿ ನಾನು ಪ್ರಜಾಪ್ರಭು ಅನ್ನೋದನ್ನು ಸೂಪರಾಗಿ ತೋರಿಸಿದ್ದಾರೆ. ನನ್ನ ಫೋಟೋ ಕೂಡ ಇದೆ ನಾನು ಹಾಕಿದಾಗ. ಆ್ಯಂಡ್ ವೆರಿ ಇಂಟ್ರೆಸ್ಟಿಂಗ್ ಥಿಂಗ್, ನಾವೇನೇನು ತಿಳ್ಕೋಬೇಕು, ಸಾರ್ವಜನಿಕ ಸಮಸ್ಯೆಗಳು ಏನೇನಿದೆ, ನಾನು ನನ್ನ ಕ್ಷೇತ್ರದಲ್ಲಿ MP ಕ್ಷೇತ್ರದಲ್ಲಿ ಏನು, MLA ಕ್ಷೇತ್ರದಲ್ಲಿ ಏನು, ಹಾಗೆ ವಾರ್ಡ್ ಕ್ಷೇತ್ರದಲ್ಲಿ ಏನು, ಈ ರೀತಿ ನಾನು ಏನು ಬೇಕೋ ಅದನ್ನು ನಾನು ಎಸ್ ನೋ ವಿ ಕ್ಯಾನ್ ರಿಪೋರ್ಟ್ ಇಟ್ ಆ್ಯಸ್ ಅ ವೋಟರ್. ಆಮೇಲೆ ಎಲ್ಲ ಆಕಾಂಕ್ಷಿಗಳು ಇಲ್ಲಿ ಸಿಗ್ತಾರೆ. SOP ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಬಗ್ಗೆ ಪೂರ್ತಿಯಾಗಿ ನಿರ್ದಿಷ್ಟ ಕಾರ್ಯವೈಖರಿ ವಿಧಾನ ಹೇಗಿದೆ ಅದನ್ನು ನಾವು ನೋಡ್ಬೋದು. ಜನರೊಂದಿಗೆ ಸಂಪರ್ಕ ಮಾಡೋದು ಹೇಗೆ, ಮತ್ತು ಪ್ರತಿಯೊಂದು ತಜ್ಞರ ಜೊತೆ ಆಲೋಚನೆ ತಗೊಂಡು ಆಮೇಲೆ ಯೋಜನೆಗಳನ್ನು ನಾವು ವಿಂಗಡಿಸ್ಕೊಂಡು ಅದನ್ನು ಸಾರ್ವಜನಿಕ ತೀರ್ಪು ಮೂಲಕ ನಾವು ಅಂದರೆ ಯಾರು ಕ್ಯಾಂಡಿಡೇಟ್ ಆಗಿರ್ತಾರೋ ಅವ್ರು ಮಾಡಿಕೊಂಡು 6 ತಿಂಗಳಿಗೊಂದು ಸಲ ಮೌಲ್ಯಮಾಪನ ನಾವು ಮಾಡ್ತೀವಿ ವೋಟರ್ಸು. ಅದನ್ನು ಮುಂದುವರಿಸ್ಬೋದು ಅಥವಾ ತಿದ್ದುಪಡಿ ಮಾಡ್ಬೋದು. ಕೊನೆಗೆ ಏನೂ ಆಗಲಿಲ್ಲ ಅಂದರೆ ಹಿಡಿಬೇಕಾಗುತ್ತೆ. ಸೊ ಇದೆಲ್ಲ ಆದಮೇಲೆ ನನ್ನ ಕ್ಷೇತ್ರದ ಆಕಾಂಕ್ಷಿಗಳು ಅಂತ ಹೋದಾಗ ವೆರಿ ಬ್ಯೂಟಿಫುಲ್ಲಾಗಿ ನೋಡಿ, ಬೆಂಗಳೂರು ನಾರ್ತಲ್ಲಿ 83 ಜನ ಆಕಾಂಕ್ಷಿಗಳಿದ್ದಾರೆ. ಅವ್ರ ಲಿಸ್ಟೆಲ್ಲ ಇಲ್ಲಿ ಬರುತ್ತೆ. ನಾವು ಅವ್ರನ್ನ ಮೌಲ್ಯಮಾಪನ ಮಾಡೋದಕ್ಕೆ ಚಾಟ್ ಮಾಡ್ಬೋದು, ವಾಟ್ಸಪ್ ಮಾಡ್ಬೋದು, ಕರೆ ಮಾಡ್ಬೋದು, ಎಲ್ಲ ಡೈರೆಕ್ಟ್. ಸೊ ನಾನು ವಿಧಾನಸಭಾ ಕ್ಷೇತ್ರಕ್ಕೆ ಸದ್ಯಕ್ಕೆ ಮಾಡಿದ್ದೆ. ಏನಂತಂದರೆ ಇಲ್ಲಿ ನೋಡಿದೆ, ಇಲ್ಲಿ 9 ಜನ ಸದ್ಯಕ್ಕೆ ಆಕಾಂಕ್ಷಿಗಳಾಗಿದ್ದಾರೆ. ತುಂಬ ಖುಷಿಯಾಯಿತು. 141 ಜನ ನಾಗರಿಕರಿದ್ದಾರೆ. ಇವು ಪ್ರತಿಯೊಬ್ಬರದು ನೋಡಿ, ಈಗ ವಿವರ ನೋಡಿ ಅಂತಂದಾಗ ಇಲ್ಲಿ ಹೋಗಿ ನೋಡ್ಬೋದು, ಇವರ ವಿವರಗಳೆಲ್ಲ ಕಾಣಿಸುತ್ತೆ. ಆಮೇಲೆ ಇವ್ರದ್ದು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಇಲ್ಲ. ಸೊ ಇದೆಲ್ಲ ಇರಬೇಕಾಗತ್ತೆ. ಆ್ಯಕ್ಚುಲಿ ಇದ್ದರೆ ಒಳ್ಳೆಯದು. ಕೆಲವರು ಹಾಕಿದ್ದಾರೆ, ಕೆಲವರು ಹಾಕಿಲ್ಲ. ಆಮೇಲೆ ಅವ್ರ ಜೊತೆ ನಾನು ಪ್ರತಿಯೊಬ್ಬರ ಜೊತೆ ಕೂಡ ಚಾಟ್ ಮಾಡಿದ್ದೀನಿ. ಸೊ 11ನೇ ತಾರೀಕಿಂದ ಯಾರೂ ರಿಪ್ಲೈ ಕೊಟ್ಟಿಲ್ಲ ನನಗೆ. ಶರ್ಮಿಳಾ ಅನ್ನೋರು ರಿಪ್ಲೈ ಕೊಟ್ಟಿದ್ದಾರೆ. ಅವ್ರ ರಿಪ್ಲೈಗಳು ಸಮಂಜಸವಾಗಿದೆ ಸಹ. ಅದಾದ ನಂತರ ಅವರ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಆ್ಯಕ್ಟಿವ್ ಇಲ್ಲ ಅನ್ನೋದು ಮಾತ್ರ ನನ್ನ ಗಮನಕ್ಕೆ ಬಂದಿತ್ತು. ಪ್ರತಾಪ್ BV ಅನ್ನೋರು ನನಗೆ ಕರೆ ಕೂಡ ಮಾಡಿದರು. ಅವ್ರ ಹತ್ರ ಮಾತಾಡಿದ್ದೀನಿ. ಸೊ ರೇಟಿಂಗ್ ನಾಳೆ ನಾನು ಕೊಡ್ಬೋದು 10 ಗಂಟೆಗೆ. ಮತ್ತು ಪವನ್ ಇವರು MLA ಕ್ಯಾಂಡಿಡೇಟ್ಗೆ ಹಾಕಿದ್ದಾರೆ. ಇವ್ರ ಬಗ್ಗೆ ಕೂಡ ನಾನು ಚೆಕ್ ಮಾಡಿದೆ, ಬಟ್ ರೆಸ್ಪಾನ್ಸ್ ಬಂದಿಲ್ಲ. ಇಬ್ಬರು ಕೇಳಿದ್ದೀವಿ, ಫಣಿರಾಜ್ ಮತ್ತು ನಾನು ಇಬ್ಬರು ಕೇಳಿದ್ದೀವಿ, ರಿಪ್ಲೈ ಇಲ್ಲ. ಬಹುತೇಕ ಎಲ್ಲ ಒಂದು ಇದಕ್ಕೂ ಈ ಫಣಿರಾಜ್ ಅನ್ನೋರು ಹಾಗೂ ನಾನು MLA ಕ್ಯಾಂಡಿಡೇಟ್ಗಳು ಕೇಳಿರ್ತೀವಿ. ಈಗ ಶಶಿಕುಮಾರ್, ಹಾಗೆ ಸಂತೋಷ್ ಮೂರ್ತಿ, ಮೋಹನ್ ಕೃಷ್ಣ, ಪ್ರತಿಯೊಬ್ಬರು, ಪ್ರಮೋದ್ ಜರಾಲ್ಡ್, ಚಾರ್ಲ್ಸ್, ಪ್ರತಿಯೊಬ್ಬರನ್ನು ನಾವು ನೋಡಿರ್ತೀವಿ. ಎಕ್ಸಾಂಪಲ್ ವಿವರಗಳನ್ನು ಇವ್ರದ್ದು ನೋಡೋಣ. ಹೋಗಿ ನೋಡಿದಾಗ ನೋಡಿ, ಫೇಸ್ಬುಕ್ ಪ್ರೊಫೈಲ್ ಓಪನ್ ಆಗುತ್ತೆ. ಎರರ್, ದಯವಿಟ್ಟು ಲಿಂಕ್ ಹಾಕಿ ಕರೆಕ್ಟಾಗಿ ಅಲ್ವಾ. ನಿಮ್ಮ ಜೊತೆ ನಾವು ಕಾಂಟ್ಯಾಕ್ಟ್ ಮಾಡಬೇಕಾದಾಗ ಲಿಂಕ್ ಕರೆಕ್ಟ್ ಹಾಕಿರಬೇಕು. ಎರರ್ ಬರಬಾರ್ದಲ್ವಾ. ಇವ್ರದ್ದು ಹಾಕಿ ನೋಡೋಣ. ಸೊ ಇವ್ರದ್ದು ಬಗ್ಗೆ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ ಡೀಟೇಲ್ಸ್. ಫೇಸ್ಬುಕ್ಗೆ ಕೂಡ ಹೋಗಿ ನೋಡೋಣ. ನೋಡಿ, ಲಾಕ್ ಪ್ರೊಫೈಲ್ ಇಟ್ಟಿದ್ದಾರೆ. ಲಾಕ್ ಪ್ರೊಫೈಲ್ ಇಟ್ಟರೆ ನಾವು ನಿಮ್ಮನ್ನ ಯಾವ ರೀತಿ ಆಕಾಂಕ್ಷೆಯಾಗಿ ನೋಡೋದು. ದಯವಿಟ್ಟು ಅದರ ಬಗ್ಗೆ ಕೂಡ ಒಂದು ಸ್ವಲ್ಪ ಯೋಚನೆ ಮಾಡಿ. ಒಂದು ವಿಚಾರ ಆಮೇಲೆ ನೋಡೋಣ. ಓಕೆ, ಇದು ನಾವು ಪ್ರತಿಯೊಬ್ಬರ ಬಗ್ಗೆನೂ ನಾವು ನೋಡಬೇಕಾಗಿರೋಂಥದ್ದು ನಿಮಗೆ ಗೊತ್ತಾಗಿರುತ್ತೆ ಅಂತ ಅನಿಸುತ್ತೆ. ಸೊ ನಾವೇ ಮೌಲ್ಯಮಾಪನ ಮಾಡ್ಬೋದು. ತುಂಬ ಚೆನ್ನಾಗಿದೆ. ಆಮೇಲೆ ನೋಡಿ, ಮಹಾನಗರ ಪಾಲಿಕೆಗೆ ಹೋದಾಗ ವಿಭೂತಿಪುರ ವಾರ್ಡಲ್ಲಿ ಸದ್ಯಕ್ಕೆ ನಾನಿರೋದು. ಇಲ್ಲಿ ನನ್ನನ್ನು ಸೇರಿಸ್ಕೊಂಡು 2 ಮಾತ್ರ ಇದ್ದಾರೆ. ದಯವಿಟ್ಟು ಇನ್ನು ಮುಂದೆ ಬನ್ರಪ್ಪ. ಆಮೇಲೆ ಅಮಿತ್ ಅನ್ನೋರ್ದು ವಿವರಗಳನ್ನು ನೋಡ್ತೀನಿ. ಅವ್ರ ಬಗ್ಗೆ ನಾನು ಯಾವುದೇ ಫೇಸ್ಬುಕ್ ಇಲ್ಲ, ಇದಿಲ್ಲ. ಪ್ರಾಡಕ್ಟ್ ಮ್ಯಾನೇಜರ್ ಅಂತ ಹಾಕಿದ್ದಾರೆ. ಪ್ರಾಡಕ್ಟ್ ಮ್ಯಾನೇಜರ್ಸ್ ಇಂಟರ್ವ್ಯೂ ಮಾಡಿ ಕೂಡ ನನಗೆ ಅಭ್ಯಾಸ ಇದೆ. ನಾನು ಅವರನ್ನು ಕೂಡ ಭೇಟಿ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಇಲ್ಲಿಗೆ ಒಬ್ಬ ಮತದಾರನಾಗಿ ನನ್ನ ಜವಾಬ್ದಾರಿನ ನಾನು ಏನು ಮಾಡಬೇಕು ಅದನ್ನು ಮಾಡ್ತಿರ್ತೀನಿ. ಅಲ್ಲಿ ಪೋಲಿಂಗ್ ಕೂಡ ಬರುತ್ತಲ್ಲಿ. ಆ ಪೋಲಿಂಗ್ ಬಂದಾಗ ನನ್ನ ಪೋಲಿಂಗ್ಸ್ ಕೂಡ ಅವರಿಗೆ ಕೊಡ್ತೀನಿ. ನಾನು ಯಾವುದೇ ರೀತಿ ಜಜ್ಮೆಂಟ್ ಆಗಿಲ್ಲ. ಕೆಲವೊಂದು ಸಲಹೆಗಳು ಕೊಟ್ಟಿರ್ಬೋದು, ಆದರೆ ಕೆಲವರು ರಿಪ್ಲೈ ಕೊಟ್ಟಿದ್ದಾರೆ. ನಾನು ಹೇಳ್ದಂಗೆ ಈಗ 9 ಜನರಲ್ಲಿ 2 ಮಾತ್ರ ರಿಪ್ಲೈ ಕೊಟ್ಟಿದ್ದಾರೆ. ಮಿಕ್ದವರು ರಿಪ್ಲೈ ಕೊಟ್ಟಿಲ್ಲ. ಕೊಡ್ತಾರ ಅಂತ ಕಾಯೋಣ. ಇಲ್ಲಿಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ. ಹಾಗೂ ನೀವು ಕೂಡ ಇದೇ ರೀತಿ ನಿಮ್ಮ ಜವಾಬ್ದಾರಿನ
ತೋರಿಸಿ. ಥ್ಯಾಂಕ್ ಯು. ಜೈ ಪ್ರಜಾಕೀಯ.